ಟ್ರಂಪ್ ಆಯಿತು, ಈಗ ಭಾರತ ಕೂಡ ಚೀನಾದ ಮೇಲೆ ಟ್ಯಾರಿಫ್ ಯುದ್ಧ ಮಾಡಲಿಕ್ಕೆ ಹೊರಟಿದೆ. ಹೌದು ವೀಕ್ಷಕರೇ, ಟ್ರಂಪ್ ಹೇಗೆ 100, 200, 245% ತನಕ ಕೂಡ ಟ್ಯಾರಿಫನ್ನು ಚೀನಾದ ಮೇಲೆ ಹೇರ್ತಾ ಇದ್ದಾರೆ. ಬೈಲ್ಯಾಟ್ರಲ್ ಮೀಟಿಂಗಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಭಾರತ ಕೂಡ ಅದೇ ದಾರಿ ತುಳಿತಾ ಇದೇನಾ ಅಂತ ಅನಿಸ್ತಾ ಇದೆ. ಚೀನಾದ ಡ್ರ್ಯಾಗನ್ಗೆ ಭಾರತದ ಆನೆ ಝಟಪಟ್ಟಿಗೆ ಇಳಿಯುವ ಹಾಗೆ ಕಾಣ್ತಾ ಇದೆ. ಯಾಕೆ ಈ ವಿಷಯ ಈಗ ತುಂಬ ಕುತೂಹಲ ಮೂಡಿಸ್ತಾ ಇದೆ ಅಂದರೆ, ನೀವು ಭಾರತದ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. DGTR ಅಂದರೆ ಏನು, ಗ್ಲೋಬಲ್ ಟ್ರೇಡ್ ಅಂದರೆ ಏನು, ಇದರಲ್ಲಿ ಟ್ರೇಡ್ ಡೆಫಿಸಿಟ್ ಹೇಗಿರುತ್ತೆ, ಟ್ರೇಡ್ ಸರ್ಪ್ಲಸ್ ಏನಾಗಿರುತ್ತೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದು ನಮ್ಮ ಎಕಾನಮಿ ಮೇಲೆ ಬೀರುವಂತಹ ಇಂಪ್ಯಾಕ್ಟ್ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಭಾರತ ಅಂತಕ್ಕಂತಹ ದೇಶದಲ್ಲಿ ಖನಿಜಗಳಿಗೆ ಕೊರತೆ ಏನಿಲ್ಲ, ಆದರೆ ನಮ್ಮಲ್ಲಿ ಸಂಸ್ಕರಣೆ ಮತ್ತು ಅದನ್ನು ಫೈನಲ್ ಪ್ರಾಡಕ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಯಾಕೆಂದರೆ ಹೊಸ ಹೊಸ ಅದಿರುಗಳು ಸಿಕ್ಕರೂ ಕೂಡ ಆ ನೀಶ್ ಅದಿರು ಏನಿರುತ್ತೆ, ಅಂದರೆ ಆ ಪರ್ಟಿಕ್ಯುಲರ್ ಅದಿರೇನಿರುತ್ತೆ, ಅದಿರನ್ನು ಸಂಸ್ಕರಣೆ ಮಾಡೋದು ಮತ್ತು ಆ ಟೆಕ್ನಾಲಜಿ ಏನಿದೆ ಅದು ಇನ್ನು ಭಾರತಗಳಲ್ಲಿ ಅಷ್ಟು ವ್ಯಾಪಕವಾಗಿ ಹರಡಿಲ್ಲ. ಮತ್ತು ಅದರ ಎಕ್ಸ್ಪೆನ್ಸ್, ಅದಕ್ಕೆ ಬೇಕಾಗುವ ರಿಸರ್ಚ್ ಕೂಡ ಅತಿ ಹೆಚ್ಚೇ ಇದೆ. ಇದೀಗ ಒಂದು ವಿಷಯ ಬಂದಿದೆ, ಏನಂದರೆ ಭಾರತ 2ನೇ ಅತಿ ಹೆಚ್ಚು ಸ್ಟೀಲನ್ನು ಉತ್ಪತ್ತಿ ಮಾಡುವಂಥದ್ದು, ರಾ ಸ್ಟೀಲ್ ಏನು ಬರುತ್ತೆ ಅದನ್ನು ಉತ್ಪತ್ತಿ ಮಾಡುವಂತಹ ದೇಶ ಇಡೀ ಜಗತ್ತಿನಲ್ಲಿ. ಆದರೆ ಇದೇ ಭಾರತ ಕಳೆದ ಆರ್ಥಿಕ ವರ್ಷ ಅಂದರೆ ಮಾರ್ಚ್ವರೆಗೇನಿತ್ತು, ಆ ಆರ್ಥಿಕ ವರ್ಷದಲ್ಲಿ 9.5 ಮೆಟ್ರಿಕ್ ಟನ್ಗಳಷ್ಟು 9.5 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಸ್ಟೀಲ್, ಫಿನಿಶ್ಡ್ ಸ್ಟೀಲನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ವೀಕ್ಷಕರೇ, ಇಲ್ಲಿ ನಾವು ನೋಡಬೇಕು, ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದು ಯಾವತ್ತೂ ಇಂಪಾರ್ಟೆಂಟ್ ಆಗಲ್ಲ. ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಆಮದು ಮಾಡ್ಕೊಳ್ಳೋದು, ರಫ್ತು ಮಾಡ್ಕೊಳ್ಳೋದು ಇರುತ್ತೆ. ಇದರಲ್ಲಿ ಇಂಪೋರ್ಟ್ ಏನಿರುತ್ತೆ ಅದು ಹೆಚ್ಚಾದಷ್ಟು ದೇಶದ ಆರ್ಥಿಕತೆಗೆ ಏಟು. ಯಾಕೆ ನಾವು ಇನ್ನೂ ಚೀನಾದ ಮೇಲೆ ಇಷ್ಟೊಂದು ಡಿಪೆಂಡೆನ್ಸಿ ಇದ್ದೇವೆ ಅಂದರೆ, ಅವ್ರ ಹತ್ರ ಈ ಎಲ್ಲ ಟೆಕ್ನಾಲಜಿಗಳು ಕೈಯಲ್ಲಿವೆ. ಇಲ್ಲಿ ಎಲ್ಲ ನೀಶ್ ಪ್ರಾಡಕ್ಟ್ಸ್ ಅಥವಾ ನೀಶ್ ಮಿನರಲ್ಸ್ ಏನಿದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾದಂತಹ ಅದಿರು ಸಂಸ್ಕರಣೆ ಏನಿರುತ್ತೆ ಅದು ಚೀನಾದ ಬಳಿ ಇದೆ. ಆದ ಕಾರಣ ನಾವು ಎಷ್ಟೇ ರಾ ಮೆಟೀರಿಯಲ್ಸನ್ನು ನಾವು ಉತ್ಪತ್ತಿ ಮಾಡಿದರೂ ಕೂಡ ಅದನ್ನು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ತರಲಿಕ್ಕೆ ಮತ್ತು ಚೀಪ್ ಲೇಬರ್ ಏನಿದ್ದಾರೆ, ಚೀಪ್ ಆಗಿ ಸ್ಕಿಲ್ಡ್ ಲೇಬರ್ ಚೈನಾದಲ್ಲಿ ಕಾಣಸಿಗ್ತಾರೆ. ಅವರು ಕೊಡುವಂತಹ ಪ್ರಾಡಕ್ಟ್ಸ್ ಏನಿರುತ್ತೆ ಅವರು ಮಾಸಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಕಾಸ್ಟ್ ಕೂಡ ಕಮ್ಮಿ ಆಗ್ತದೆ ಮತ್ತು ಇದನ್ನು ಡಂಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಸ್ಟೀಲಿನ ಒಂದು ನಟ್ ಮಾಡುವಂಥ ಕಂಪನಿ ಇದೆ. ಆ ಕಂಪನಿ ಒಂದು kg ನಟ್ಸ್ ಮಾಡಲಿಕ್ಕೆ ಭಾರತದಲ್ಲಿ ಅದರ ಪ್ರೈಸ್ ಏನಿರುತ್ತೆ ಅದೊಂದು 500 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಆದರೆ ಈ ಒಂದು 500 ರೂಪಾಯಿಗೆ ಸಿಗುವಂತಹ ನಟ್ಟು ಇಂಡಿಯನ್ ಮೇಡ್ ಆಗಿರುತ್ತೆ. ಬಟ್ ಚೈನೀಸ್ ಮೇಡ್ ನಟ್ಟುಗಳು ನಮಗೆ 300 ರೂಪಾಯಿಗೂ 1 kgಗೆ ಸಿಗುತ್ತೆ. ಅದು ಹೇಗೆ ಅಂದರೆ, ಅವರ ಬಳಿ ಇರುವಂತಹ ಮಷಿನರಿ ಆಗಿರಬಹುದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು ಮತ್ತು ಚೀಪ್ ಲೇಬರ್ಸ್ ಆಗಿರ್ಬೋದು ಇದಕ್ಕೆ ಮುಖ್ಯವಾದ ಕಾರಣವಾಗಿರುತ್ತೆ. ನಮ್ಮ ಭಾರತದಲ್ಲಿ ಎಷ್ಟೇ ಹೈವೇಗಳಿದ್ರು ನಾವು ಡಿಪೆಂಡೆಂಟ್ ರಾ ಗೂಡ್ಸ್ಗಳಿಗೆ ಜಾಸ್ತಿ ಡಿಪೆಂಡೆಂಟ್ ಇರುವಂಥದ್ದು ರೈಲ್ವೆ ಟ್ರ್ಯಾಕ್ಗಳಲ್ಲಿ. ನಮ್ಮಲ್ಲಿ ರೈಲ್ವೆ ಟ್ರ್ಯಾಕ್ಗಳಿಗೆ ಎಲೆಕ್ಟ್ರಿಫಿಕೇಶನ್ ನಡೀತಿದೆ ಹೊರತು ಎಷ್ಟೊಂದು ಕಡೆ ಡಬಲ್ ಟ್ರ್ಯಾಕ್ ಆಫ್ ರೈಲ್ವೆ ಇಲ್ಲ. ರೈಲ್ವೆ ಇದ್ರೂ ಕೂಡ ಅದರಲ್ಲಿ ಗೂಡ್ಸ್ ಹೋಗುವಂತಹ ಟ್ರೈನ್ ಇದೆ ಅಲ್ಲ, ಅದು 10-20 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುತ್ತೆ. ಈ ಸ್ಪೀಡ್ನಲ್ಲಿ ಹೋದರೆ ಚೀನಾದ ಒಟ್ಟಿಗಲ್ಲ, ನೆರೆಯ ಬಾಂಗ್ಲಾ, ಪಾಕಿಸ್ತಾನದೊಟ್ಟಿಗೂ ಕಾಂಪೀಟ್ ಮಾಡಲಿಕ್ಕೂ ನಮಗೆ ಮುಂದೆ ಕಷ್ಟ ಆಗ್ಬೋದು. ಆದಷ್ಟು ಬೇಗ ರೈಲ್ವೆ ಡಬಲ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ ನಂತರ 2ನೇ ವಿಷಯ ಬಂದರೆ ಅವ್ರ ಹತ್ರ ಇರುವಂತಹ ಟೆಕ್ನಾಲಜೀಸ್. ಅವರು ಚೀನಾ ಯಾವುದಕ್ಕೆ ಫೇಮಸ್ ಅಂದರೆ, ಈ ಅಮೇರಿಕಾ, ರಷ್ಯಾ ಮತ್ತು ಜರ್ಮನಿ, ಫ್ರಾನ್ಸ್ ಈ ಥರ ಡೆವಲಪ್ಡ್ ನೇಷನ್ಸ್ ಏನಾದರೂ ಆವಿಷ್ಕಾರ ಮಾಡಿದ್ರೆ ಆ ಪ್ರಾಡಕ್ಟನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ಅವ್ರು ಫೇಮಸ್. ಅಂದರೆ ಕದಿಯೋದು ಅಂತ ಹೇಳ್ಬೋದು, ಆದರೆ ಇಂಡೈರೆಕ್ಟ್ಲಿ ಅವರು ಅದನ್ನು ಮತ್ತೆ ಉತ್ಪತ್ತಿ ಮಾಡ್ತಾರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದ್ರಿಂದ. ಈಗ ನೀವು ನೋಡಿರ್ಬೋದು, ChatGPT ಏನಿದೆ ಓಪನ್ AI ಇದು, ಅದನ್ನು ರೆಪ್ಲಿಕೇಟ್ ಮಾಡಿ ಅಂದರೆ ರಿವರ್ಸ್ ಇಂಜಿನಿಯರ್ ಥರ ಮಾಡಿ ಡೀಪ್ ಸೀಕ್ ಅಂತ ಚೈನಾ ಅಲ್ಲಿ ರಿಲೀಸ್ ಮಾಡ್ತು. ಅದರಿಂದಾಗಿ ಓಪನ್ AIನ ಸ್ಟಾಕ್ಸ್ಗೆ ತುಂಬ ಏಟ್ ಬಿತ್ತು. ಆದರೆ ಇದು ಮಾಡಿದ ಹೇಗೆ ಅಷ್ಟು ಕಮ್ಮಿ ಸಮಯದಲ್ಲಿ? ಓಪನ್ AIಗೆ ವರ್ಷಗಳು ಬೇಕಾದಂಥದ್ದು ಈ ಡೀಪ್ ಸಿಕ್ ಅಂತಕ್ಕಂಥ ಕಂಪನಿಗೆ ಖಾಲಿ ತಿಂಗಳುಗಳಲ್ಲಿ ಇದು ಹೇಗೆ ಮಾಡಲಿಕ್ಕಾಯ್ತು? ವರ್ಷಗಳ ಮೇಲೆ ವರ್ಷಗಳನ್ನ ಹೇಗೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ, ದೇ ಆರ್ ಜಸ್ಟ್ ರೀ ಇಂಜಿನಿಯರಿಂಗ್. ಅವ್ರೇನು ಹೊಸದಾಗಿ ಆವಿಷ್ಕಾರ ಮಾಡ್ತಾ ಇಲ್ಲ. ಅಲ್ಲಿರುವಂತಹ
ವಸ್ತುವನ್ನು ರೀಇಂಜಿನಿಯರ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಟೆಕ್ನಾಲಜಿನ ರೀಇಂಜಿನಿಯರ್ ಮಾಡಿಬಿಟ್ಟು ಅವರು ಅದನ್ನು ಪೇಟೆಂಟೈಸ್ ಮಾಡ್ತಾ ಇದ್ದಾರೆ ಒಂದಷ್ಟು ಸ್ಪೆಷಾಲಿಟಿಗಳೊಂದಿಗೆ. ಇದರಿಂದ ಅವರು ಮತ್ತೆ ಮಾರ್ಕೆಟ್ ರಿಲೆವೆನ್ಸಿಯನ್ನು ಹೊಂದುತ್ತಾರೆ ಮತ್ತು ಅಲ್ಲಿ ಸ್ಕಿಲ್ಡ್ ಆಗಿ ಕಮ್ಮಿ ಬೆಲೆಗೆ ಕೆಲಸ ಮಾಡುವಂಥ ಲೇಬರ್ಸ್ಗಳು ಸಿಗ್ತಾರೆ. ಮತ್ತು ಅಲ್ಲಿ ಲೇಬರ್ ಲಾಸ್ಗಳೇ ಇಲ್ಲದೆ ಇರುವ ಕಾರಣ ದಿನಕ್ಕೆ 16ರಿಂದ 18 ಗಂಟೆಗಳ ಕಾಲ ಆ ಫ್ಯಾಕ್ಟ್ರಿಗಳಲ್ಲಿ ಆ ಸ್ಕಿಲ್ಡ್ ಲೇಬರ್ಗಳು ಕೆಲಸ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಲೇಬರ್ ಲಾಸ್ ಚೆನ್ನಾಗಿರುವ ಕಾರಣ 9 ಗಂಟೆಗಳ ಮೇಲೆ ಏನೇ ಕೆಲಸ ಮಾಡಿದ್ರು ಓವರ್ ಟೈಮ್ ಪೇ ಇರುತ್ತೆ. ಈ ಪೇ ಕಂಪನಿಗಳಿಗೆ ಏಟ್ ಆಗುತ್ತೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗಳನ್ನು ಇನ್ಕ್ರೀಸ್ ಮಾಡುತ್ತೆ. ಆದರೆ ಎಂಪ್ಲಾಯಿ ಲೈಫ್ ಬ್ಯಾಲೆನ್ಸ್ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ವೀಕ್ಷಕರೇ, ಈಗ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಚೀನಾಗೆ ಅದೊಂದು ಡಂಪಿಂಗ್ ಕಲ್ಚರನ್ನು ಹೋಲಿಸುತ್ತೆ. ಯಾಕಂದರೆ ಅವರು ಮಾಸಲ್ಲಿ ಪ್ರೊಡ್ಯೂಸ್ ಮಾಡೋದ್ರಿಂದ, ಈಗ ಅಮೆರಿಕಾದಲ್ಲಿ 245% ಟ್ಯಾರಿಫ್ ಇರೋದ್ರಿಂದ ಅವರು ಅದನ್ನೆಲ್ಲ ಎಲ್ಲಿ ಡಂಪ್ ಮಾಡ್ತಾರೆ, ನಿಯರ್ ಬೈ ಇರುವಂತಹ ಕಂಟ್ರಿಗಳಿಗೆ ಡಂಪ್ ಮಾಡ್ತಾರೆ. ಅತಿ ಕಮ್ಮಿಯಲ್ಲಿ ಇದು ಬರೋದ್ರಿಂದ ಇಲ್ಲಿರುವ ಖರೀದಿದಾರರು ಕೂಡ ಕಮ್ಮಿಗೆ ಸರಕು ಸಿಗುವಾಗ ಭಾರತೀಯ ಪ್ರಾಡಕ್ಟ್ಸನ್ನು ತಗೊಳ್ಳೋದನ್ನು ನಿಲ್ಲಿಸ್ತಾರೆ. ಇದರಲ್ಲಿ ಮೇನ್ ನಾವು ನೋಡಬೇಕಾಗಿರುವಂಥದ್ದು DGTR, ಡೈರೆಕ್ಟರೇಟ್ ಜನರಲ್ ಫಾರ್ ಟ್ರೇಡ್ ರೆಮಿಡೀಸ್ ಅಂತ. ಯಾವುದೇ ಒಂದು ದೇಶದ ಟ್ರೇಡ್ ಏನಿರುತ್ತೆ ಅದು ಆಚೆ ಈಚೆ ಆಗ್ತಾ ಇದೆ ಅಥವಾ ಇದರಲ್ಲಿ ಏರುಪೇರು ಆಗ್ತಾ ಇದೆ ಅಂತಕ್ಕಂತಹ ಸಮಯ ಬಂದಾಗ ಅಲ್ಲಿ ರೆಮಿಡೀಸನ್ನು ಕೊಡಲಿಕ್ಕೆ, ಟ್ರೇಡಿಗೆ ರೆಮಿಡೀಸನ್ನು ಕೊಡಲಿಕ್ಕೆ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಡೈರೆಕ್ಟರೇಟ್ ಆಫ್ ಜನರಲ್ ಇರುತ್ತೆ. ಇವರು ಕೊಡ್ತಾ ಇರುವಂತಹ ಮಾಹಿತಿ ಏನು ಅಂದರೆ, ಈ ರೀತಿ ಕಮ್ಮಿ ಬೆಲೆಗೆ ಫೈನಲೈಸ್ಡ್ ಸ್ಟೀಲನ್ನು ಡಂಪ್ ಮಾಡ್ತಾ ಇರೋದ್ರಿಂದ ಭಾರತೀಯ ಕಂಪನಿಗಳೇನಿದೆ ಅದು ಆ ಪ್ರೈಸಿಗೆ ಕಾಂಪೀಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅವರ ಎಂಪ್ಲಾಯೀಸ್ ಏನಿರ್ತಾರೆ ಅವರನ್ನು ಲೇ ಆಫ್ ಮಾಡೋದಾಗಿರ್ಬೋದು, ಮತ್ತು ಹವರ್ಸ್ ಏನಿದೆ ವರ್ಕಿಂಗ್ ಹವರ್ಸ್ ಅದನ್ನು ಕಮ್ಮಿ ಮಾಡಿ ಕಮ್ಮಿ ಪ್ರೊಡಕ್ಷನ್ ಮಾಡೋದನ್ನು ಶುರು ಮಾಡ್ತಾ ಇದ್ದಾರೆ. ಕಮ್ಮಿ ಪ್ರೊಡಕ್ಷನ್ ಮಾಡಿದರೆ ಕಮ್ಮಿನೇ ಸೇಲ್ ಮಾಡಬೇಕಾಗತ್ತೆ. ಆ ಕಮ್ಮಿ ಸೇಲ್ ಆದರೆ ಅವರಿಗೆ ಪ್ರಾಫಿಟ್ಸ್ ಕೂಡ ಕಮ್ಮಿ ಇರುತ್ತೆ ಮತ್ತು ಅದಕ್ಕೋಸ್ಕರ ಅವರು ವರ್ಕ್ ಫೋರ್ಸನ್ನು ಕಮ್ಮಿ ಮಾಡಬೇಕಾಗತ್ತೆ. ವರ್ಕ್ ಫೋರ್ಸನ್ನು ಕಮ್ಮಿ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಇಟ್ ಇಸ್ ಅ ವಿಷಿಯಸ್ ಸೈಕಲ್ ಅಂತ ನಾವು ಹೇಳ್ಬೋದು. ಯಾವುದೇ ಒಂದು ರಾಷ್ಟ್ರ ಬೆಳಿಬೇಕು ಅಂದರೆ ಇಂಪೋರ್ಟ್ಸ್ ಕಮ್ಮಿ ಮಾಡಬೇಕು, ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಬೇಕು. ಆದರೆ ನಾವು ಒಂದಷ್ಟು ಈ ಏನು ಹೇಳ್ತಾರೆ ಜನರು ಮೂಮೆಂಟ್ ಆಫ್ ದ ಸ್ಪರಲ್ಲಿ ಚೈನೀಸ್ ಪ್ರಾಡಕ್ಟನ್ನು ಜಾಸ್ತಿ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಹಾಳು ಮಾಡ್ತಾ ಇರುವಂತಹ ವಿಡಿಯೋಗಳನ್ನು ಹಾಕ್ತಾರೆ. ಇದರಿಂದ ಚೈನಾಗೆ ಏನು ಮೈನಸ್ ಆಗಲ್ಲ, ಯಾಕಂದರೆ ದೇ ಹ್ಯಾವ್ ಆಲ್ರೆಡಿ ಪ್ರೊಡ್ಯೂಸ್ಡ್ ಇಟ್, ದೇ ಹ್ಯಾವ್ ಆಲ್ರೆಡಿ ಟ್ಯಾಕ್ಸ್ಡ್ ಆನ್ ಇಟ್, ಮತ್ತು ನೀವು ಅದನ್ನು ಪರ್ಚೇಸ್ ಕೂಡ ಮಾಡಾಗಿದೆ. ಅದು ನಿಮ್ಮ ಪರ್ಸಿಗೆ ಏಟಾಗತ್ತೆ ಹೊರತು ಅದು ಚೈನೀಸಿಗೆ ಏನು ವ್ಯತ್ಯಾಸ ಆಗಲ್ಲ. ನೀವು ಪರ್ಚೇಸ್ ಮಾಡೋ ಮೊದಲೇ ಚೈನಾ ಪ್ರಾಡಕ್ಟಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಿ ಪರ್ಚೇಸ್ ಮಾಡೋದ್ರಿಂದ ಏನೋ ಒಂದು ಆಗ್ಬೋದು. ಆದರೆ ಇವಾಗ ಭಾರತದಲ್ಲಿ ರೆಡಿ ಆಗ್ತಿರುವಂತಹ ಆ್ಯಪಲ್ ಕಂಪನಿಯ ಫೋನ್ಗಳನ್ನೇ ಇಡ್ಬೋದು, ಅದರಲ್ಲಿ ಇಲ್ಲಿ ಇಂಡಿಯಾದಲ್ಲಿ ಖಾಲಿ ಅದು ಅಸೆಂಬಲ್ ಆಗ್ತಿದೆ ಹೊರತು ಎಲ್ಲ ಕಾಂಪೋನೆಂಟ್ಸ್ಗಳು ಬರ್ತಾ ಇರುವಂಥದ್ದು ಚೀನಾ ಮತ್ತು ವಿಯೆಟ್ನಾಮಿಂದ. ಆದರೆ ನಾವು ನೋಡಬೇಕು, ಅಟ್ಲೀಸ್ಟ್ ಈಗ ಇಲ್ಲಿ ಅಸೆಂಬಲ್ ಆಗ್ತಾ ಇರುವ ಕಾರಣ ಕೆಲವೊಂದಷ್ಟು ಟ್ಯಾಕ್ಸ್ ಮತ್ತು ಫೋನ್ನ ಪ್ರೈಸ್ ರೇಂಜ್ ಕಮ್ಮಿ ಆಗ್ತಾ ಇರುವಂಥದ್ದು ನಾವು ಗಮನಿಸಬೇಕು. ಆದರೆ ಇನ್ನು ಮುಂದೆ ಏನು ಸ್ಟೆಪ್ಸ್ಗಳನ್ನು ತಗೊಳ್ಬೋದು, ನಾವು ಕೂಡ ಇದರಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನೋಡಿದರೆ, ಇಂಡಿಯನ್ ಕಂಪನೀಸ್ ಏನಿರುತ್ತೆ ಅದರ ಪ್ರೈಸ್ಗಳು ಜಾಸ್ತಿ ಇದ್ದರೂ ಕೂಡ ಇಫ್ ವಿ ಟರ್ನ್ ಟುವರ್ಡ್ಸ್ ದಟ್, ಅಲ್ಲಿ ನಾವು ಒಂದು ಭಾರತ ದೇಶದ ಪ್ರಾಡಕ್ಟ್ಸ್ಗಳಿಗೆ ಜಾಸ್ತಿ ಒತ್ತನ್ನು ಕೊಡುವಂಥದ್ದಾಗ್ಬೋದು. ಇಲ್ಲಿ ಮೇನ್ಲಿ ತುಂಬ ಕಂಪನಿಗಳಿದೆ. JSW ಏನಿದೆ ಅದರ ಸ್ಟೀಲ್ ಕಂಪನಿ ಇರ್ಬೋದು, ಮತ್ತು ಟಾಟಾ ಸ್ಟೀಲ್ ಇರ್ಬೋದು, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇರ್ಬೋದು, ಮತ್ತು ಮಿಟ್ಟಲ್ ಕಂಪನೀಸ್ ಅವರ ಸ್ಟೀಲ್ ಬ್ರಾಂಚ್ ಇರ್ಬೋದು. ಈ ನಿಟ್ಟಿನಲ್ಲಿ ಸುಮಾರಷ್ಟು ಭಾರತೀಯ ಸ್ಟೀಲ್ ಕಂಪನೀಸ್ಗಳೇನಿದೆ ಅದರ ಪ್ರಾಡಕ್ಟ್ಸ್ಗಳಿಗೆ ಖರೀದಿದಾರರು ಮುಂದಾದರೂ ಕೂಡ ಹೆಚ್ಚಿನ ಪರಿಣಾಮವನ್ನು ಮಾಡುತ್ತೆ. ಅದಾದ ನಂತರ ನಾವು ನೋಡಿದರೆ 78% ಆಫ್ ಫಿನಿಶ್ಡ್ ಸ್ಟೀಲ್ ಏನಿದೆ ಗ್ಲೋಬಲಿ ಬರುವಂಥದ್ದು ಭಾರತಕ್ಕೆ 78% ಇಂಪೋರ್ಟ್ ಆಗಿ ಬರುತ್ತೆ. ಖಾಲಿ 22% ಆಫ್ ದ ಸ್ಟೀಲನ್ನು ನಾವು ಫಿನಿಶ್ಡ್ ಗೂಡ್ಸ್ ಆಗಿ ನಾವು ಮಾಡ್ಕೊಳ್ತಾ ಇದ್ದೇವೆ ನಮಗೆ. ಮತ್ತು ಎಕ್ಸ್ಪೋರ್ಟ್ ಬಿಡಿ, ರಾ ಸ್ಟೀಲ್ ಮಾತ್ರ ಎಕ್ಸ್ಪೋರ್ಟ್ ಆಗ್ತಿದೆ ಹೊರತು ಫಿನಿಶ್ಡ್ ಸ್ಟೀಲ್ ಏನಿದೆ ಅದು ಭಾರತದಿಂದ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಈ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಹೆಚ್ಚೆಚ್ಚು ಅನ್ವೇಷಣೆಗಳು, ರಿಸರ್ಚ್ಗಳು ಈ ಫೀಲ್ಡ್ನಲ್ಲಿ ನಡಿಬೇಕು. ಸ್ಟೀಲ್ ಒಂದಷ್ಟೇ ಅಲ್ಲ, ಬೇರೆ ಎಲ್ಲ ಮಿನರಲ್ಸಲ್ಲಿ ಕೂಡ ಅದರ ಸಂಸ್ಕರಣೆ ಏನಿರುತ್ತೆ, ಅದರ ಟೆಕ್ನಾಲಜಿ ಏನಿರುತ್ತೆ ಆ ಕಡೆಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹೊರಡಬೇಕು, ರಿಸರ್ಚ್ಗಳಾಗಬೇಕು, ಗೌರ್ಮೆಂಟ್ ಪಾಲಿಸಿಗಳು ಬಿಲ್ಡ್ ಆಗಬೇಕು. ಇದು ನೀಡ್ ಆಫ್ ದ ಹವರ್ ಆಗಿದೆ. ಇದು ಈ ವಿಷಯ ಆಗಿತ್ತು. 12% ಟ್ಯಾರಿಫನ್ನು ಚೀನಾಗೆ ಭಾರತ ಹೊರಿಸಲಿಕ್ಕಿದೆ. 200 ಡೇಸ್ ಆಫ್ ಟೈಮ್ಗೆ ಇದು ಅನ್ವಯ ಆಗಲಿಕ್ಕಿದೆ. ಅದನ್ನು ಇನ್ನೇನು ಟ್ರೇಡ್ ಮಿನಿಸ್ಟ್ರಿ ರೂಲ್ ಔಟ್ ಮಾಡುತ್ತೆ. ಅದರ ಮೊದಲು ಇದು ಫಸ್ಟ್ ಹ್ಯಾಂಡ್ ನ್ಯೂಸ್ ಆಗಿರುತ್ತೆ.
ಈ ಕುರಿತಾಗಿ ಒಂದು ಅನಾಲಿಸಿಸ್ ವಿಡಿಯೋನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಇನ್ನೂ ಈ ರೀತಿ ಪ್ರತಿನಿತ್ಯ ದಿನಕ್ಕೆ 10 ನಿಮಿಷಗಳ ಕಾಲ ಅಥವಾ 8 ನಿಮಿಷಗಳ ಕಾಲ ವಿಡಿಯೋ ಬರಲಿಕ್ಕಿದೆ. ಇಲ್ಲಿ ತನಕ ಬಂದಿದ್ದೀರಿ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಈ ರೀತಿಯ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟಾಗ ಆಗುತ್ತೆ. ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದಗಳು.